ಹಬ್ಬ ಅಂದ್ರೇನೆ ರೈತರ ಹಬ್ಬ. ಸೊ ರೈತರು ಧಾನ್ಯನ ಪೂಜೆ ಮಾಡೋ ಮುಖಾಂತರ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ತುಂಬಾ ಜನ ನೀವು ಕೇಳಿರ್ಬೋದು ಹಂಸಲೇಖ ಅವರ ಹಾಡನ್ನ, ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಅಂತ. ಸೊ ಇವತ್ತು ಈ ಧಾನ್ಯದ ರಾಶಿಗೆ ಪೂಜೆ ಮಾಡೋ ಮುಖಾಂತರ ಹಬ್ಬ ಸೆಲೆಬ್ರೇಟ್ ಮಾಡೋಣ. ಸೊ ಅದ್ರ ಲಕ್ ನಿಜವಾಗ್ಲೂ ಅದ್ರ ಅದೃಷ್ಟ ಇವತ್ತು ಭುವನಂ ಗಗನಂ ಟೀಮಿಗೆ ದೊರಕಿದೆ. ಸೊ ಅವರೇ ನೀವೇ ಪೂಜೆ ಮಾಡಿ ಬನ್ನಿ. ಈಗ ನಮ್ಮ ಜನ ಎಲ್ಲ ಪೊಂಗಲ್ ಮಾಡಿದ್ದಾರೆ. ಯಾರು ಸಕ್ಕದ ಮಾಡಿದಂತ ಟೇಸ್ಟ್ ಮಾಡೋಣ. ಸಕ್ಕದ ಮಾಡಿದವ್ರಿಗೆ ಒಂದು ಗಿಫ್ಟ್ ಇದೆ, ಫುಡ್ ಕಿಟ್. ನೋಡೋಣ ಟೇಸ್ಟು. ಬನ್ನಿ ಎಲ್ಲರೂ ಮಾತಾಡ್ಸೋಣ. ಹಾ, ಈಗ ಟೇಸ್ಟ್ ಮಾಡೋದು ಹೆಂಗಪ್ಪ ಹೇಳಿ. ಈಗ ನೆಕ್ಸ್ಟು ಬನ್ನಿ 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 ಟೀಮು. ತುಂಬಾ ವೈಡ್ ಮಾಡಬೇಡಿ ಫ್ರೇಮ್ಸ್. ಎಪ್ಲಿ ಕಾಣಿಸ್ತಾರೆ. ಓಹೋ ಅವರೇ ಹೊಡೆದ್ರು ಪ್ರೈಸ್. ಸೂಪರ್ ಆಗಿದೆ ನಿಜವಾಗ್ಲು. ಹಾ, ಪೃಥ್ವಿ ಅವರೇ ಸೂಪರ್ ಆಗಿದೆ ನಿಜವಾಗ್ಲು ಚೆನ್ನಾಗಿದೆ. ಅಲ್ಲ ಈಗ ನಾನು ಎಲ್ರಿಗೂ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. ಎರಡನೇದು ಇದು ಚೆನ್ನಾಗಿದೆ. ಇವ್ರ ಮೈಕ್ ಕೊಡಿ, ಇವ್ರದೆಲ್ಲ ಕ್ಯಾಪ್ಚರ್ ಆಗುತ್ತೆ ಇದ್ರಲ್ಲಿ. ಸಖತ್ತಾಗಿದೆ. ಕ್ಯಾಪ್ಚರ್ ಆಗುತ್ತಾ? ಕಡಿಮೆ ಶುಗರ್ ಇದು. ಈಗ ಎಲ್ರಿಗೂ ಚೆನ್ನಾಗಿದೆ ಅಂತ ಹೇಳ್ದೆ ಹೋದ್ರೆ ಹಿಂದ್ಗಡೆ ಬೀಳುತ್ತೆ ಕೂಸ. ಹಿಂದ್ಗಡೆ ನಿಂತವ್ರಲ್ಲ ಒಂದ್ ಬಿಡ್ತಾರೆ ಹಿಂದ್ಗಡೆ ನನಗೆ. ಹಾ, ಈಗ ಮೂರನೇದು ಪ್ಲೇಟ್ ಮುಚ್ಚವ್ರೆ. ಬನ್ನಿ ಇದೊಂಚೂರು ಅಕ್ಕ ಹಾ ಹೇಗ್ ಮುಚ್ಚಾರ ತೆಗಿರಿ. ನೋಡಿ ಈಗ ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಇರಿ, ನಾನು ಎರಡನೇ ಟೇಸ್ಟ್ ಮಾಡ್ತೇನೆ. ಅಮ್ಮ ಹಿಂದ್ಗಡೆಯಿಂದ ದಮ್ಮಂತ ಒಂದು ಇಲ್ಲ ಇಲ್ಲ ಚೆನ್ನಾಗಿ ಮಾಡೋದು ಬಿಡಿ. ನೆಕ್ಸ್ಟ್ ಹಂಗೆ ಬರ್ತಾ ಇದೆ. ಇದಕ್ಕಿಂತ ಕಡಿಮೆ ಶುಗರ್ ಇದು. ಬೆಲ್ಲ ಕಡಿಮೆ ಅದು. ಹಾ ಮೂರನೇದು ಇದು ಕಂಪ್ಲೀಟ್ ಈ ಶುಗರ್ಲೆಸ್ ಟೀ. ಬೆಲ್ಲ ಕಡಿಮೆ. ಅವ್ರಿಗೆಲ್ಲ ಸೂಪರ್. ಓ ಅಣ್ಣ, ಇದೊಂದು ತಿಂದ್ಬಿಟ್ರೆ ನೀನು ಮೂರೊಂದು ತುತ್ತಾಕೋ. ಮೂರು ನೋಡಿ ನೋಡಿಲ್ವಲ್ಲ. ಫಸ್ಟ್ ನೋಡಿದ್ ಯಾವ್ದು? ಇದು ಇದೇ ಮೂರನೇದು ಬೆಲ್ಲ ಕಡಿಮೆದು. ಹಾ ಇದು ಎರಡನೇದು. ಇದೇ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಹಾ ಇದ್ರಲ್ಲಿ ಶುಗರ್ ಹೇಳಿ, ಯಾವ್ದಕ್ಕೂ ಎಕ್ಸ್ಪ್ರೆಷನ್ ಇರಲ್ಲ. ಶುಗರ್ಲೆಸ್. ಜಾಸ್ತಿ ಆಗ್ಬಿಡುತ್ತೆ. ಇದು ಹಾ ಇಲ್ಲ ಇದಾ? ಇದು ಇಲ್ಲ ಈ ಏನಾಯ್ತು ಗೊತ್ತಾ? ಇಲ್ಲ, ಕರೆಕ್ಟ್ ಆಗಿದೆ. ಅಲ್ಲಿಗೆ ಬೆಲ್ಲ ಕೊಟ್ಟವ್ರೆ, ಇಲ್ಲಿ ಕಡಿಮೆ ಆಗ್ಬಿಡುತ್ತೆ ಬೆಲ್ಲ. ಇಲ್ಲಿ ಬರೋಷ್ಟ್ರಲ್ಲಿ ಖಾಲಿ ಆಗ್ಬಿಟ್ಟವೆ. ಪಾಪ ಅವ್ರು ಏನ್ ಮಾಡ್ತಾರೆ? ಬೆಲ್ಲ ಅಂದ್ರೆ ಕಡಿಮೆ ಕೊಟ್ಟಿದ್ರಾ? ಅದೇ ಇಲ್ಲಿ 4ರಿಂದ ಬೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಇದು 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 ಮುನೇಗೌಡ್ರೆ ಬನ್ನಿ ಬೆಲ್ಲ ಇಲ್ಲ ಸರ್. ಇದು ತಗೊಳ್ಳಿ. ಇದು ಸಾಕು ಅಲ್ಲ, ರಿಸಲ್ಟ್ ಅನೌನ್ಸ್ ಮಾಡ್ಬೇಕು. ಹೆಂಗಿದೆ ಸರ್? ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ನೋಡಿ ಅದು ನೆಕ್ಸ್ಟ್ ಪ್ಲೇಟ್ ಸೈಡ್ ಗಡಿ ಎಲ್ಲಿದೆ? ಹಾ ಅಷ್ಟೇ ಇಲ್ಲ ಯಾರಕ್ಕ ಮಾಡಿದ್ದು? ಎಲ್ಲ ಕರೆಕ್ಟ್. ಒಂದೇದಾದ್ಮೇಲೆ ಎಲ್ಲ ಸೇಮ್ ಟೇಸ್ಟ್. ಹೌದಾ? ಬೆಲ್ಲ ಕಡಿಮೆ ಕೊಟ್ಟವ್ರೆ ಎಲ್ಲ. ಫಸ್ಟ್ ನವ್ರಿಗೆ ಬಟ್ ಚೆನ್ನಾಗಿದೆ ಚೆನ್ನಾಗಿದೆ. ಎಕ್ಸ್ಪ್ರೆಷನ್ ನೋಡಿ. ಟೇಸ್ಟ್ ಮೋಸ ಆಗಿಲ್ಲ. ಓಕೆ ಓಕೆನಾ? ಓಕೆ 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 ಗೌಡ್ರೆ ಬನ್ನಿ ಇಲ್ಲಿ. ಗೌಡ್ರೆ ಚೆನ್ನಾಗಿದೆಯಾ ಗೌಡ್ರೆ ಸರ್? ಬನ್ನಿ ಎಲ್ಲ ಒಂದೇ ಟೇಸ್ಟ್ ಇದೆ ಮಧ್ಯದಲ್ಲಿ ಬನ್ನಿ ಸರ್. ಪ್ಲೇಟ್ ತೊಗೊಳ್ಳಿ. ತಗೊಳ್ಳಿ ಸರ್. ಸಖತ್ತಾಗಿ ನೀವು ಹೇಳ್ಬೇಕು ಹೆಂಗಿದೆ ಅಂತ. ಸೂಪರ್ 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 ಸೂಪರಾ? ಒಂದು ಎರಡು ಮೂರು ನಾಲ್ಕು ಐದು ಆಯ್ತು. ಆ ಪ್ಲೇಟ್ ಬೇರೆ ಕಡೆ ಇದ್ರ ಹಾಕಿ ಹೇಳ್ತೀನಿ. ಹಾ ಬಿಡಿ ತಗೊಂಡಿಲ್ಲ ಹಾ
ಈಗ ಖಾರ ಪೊಂಗಲ್ ಅದ್ ನೆನಪಿದೆ ತಾನೆ? 1 2 3 4 5. ಹೌದು. ಹಾ 1 2 3 4 5 5 ಸ್ವೀಟ್ ಪೊಂಗಲ್, 5 ಸ್ವೀಟ್ ಪೊಂಗಲ್. ಇಲ್ಲಿಂದ ಖಾರ ಪೊಂಗಲ್ ಸ್ಟಾರ್ಟ್. ಹಾ ನೋಡಿ. ಇದು ನಮ್ಮ ಐಟಮ್ ಇವಾಗ. ಹಾ ಬನ್ನಿ, ಅಲ್ಲಿ ನಮ್ಮ ಹೀರೋ ಕೊಡಿ. ಎಕ್ಸ್ಟ್ರಾರ್ಡಿನರಿ. ಹೆಂಗಿದೆ? ಹೇಗಿದೆ? ಸೂಪರ್ ಸೂಪರ್. ಚೆನ್ನಾಗಿದ್ಯಾ? ಓಕೆ, ತೊಳಿ ತೊಳಿ. ಯಾವ ಹೋಟೆಲ್ ಸಿಗಲ್ಲ ಬಿಡು. ಸರ್ ಆ ಪ್ಲೇಟ್ ಬೇರೆ ಕೊಡಿ ಸರ್, ಆ ಕಡೆ ಸೈಡ್ಗೆ. ಅದ್ ಕೊಟ್ಬಿಡಿ ಸರ್ ಅದನ್ನ. ಮುನೇಗೌಡ್ರೆ ನಾನು ತೊಳಿ ಸ್ವಲ್ಪ. ಇರಿ ಇರಿ, ಇವ್ರು ನೋಡ ಮುನೇಗೌಡ. ಖಾರ ಪೊಂಗಲ್, ಖಾರ ಪೊಂಗಲ್, ಖಾರ ಪೊಂಗಲ್. ಚೆನ್ನಾಗೈತೆ ಚೆನ್ನಾಗೈತೆ. ಸೂಪರ್ ಆಗೈತೆ. ಚೆನ್ನಾಗೈತೆ. ತಗೊಳ್ಳಿ, ತಗೊಳ್ಳಿ. ತುಂಬಾ ಚೆನ್ನಾಗಿ ತಿನ್ನಿ. ನೀವು ರಾಜ ಬನ್ನಿ ಇಲ್ಲಿ. ಹ್ಮ್ ಇರಿ. ಚೆನ್ನಾಗಿದೆ. ಆ ಬನ್ನಿ ಇದೇ ಕಡೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಬನ್ನಿ. ಇದೊಂದು ಹಾ ಅದನ್ನ ತಗೊಂಡ್ಬಿಡಿ ಹಿಂಗೆ. ಇದೊಂದು ಹಾಕೊಂಡ್ಬಿಡ್ತೇನೆ. ಹಾ ಹಾ ಇಲ್ಲಿ ಬನ್ನಿ ಸರ್ ಈಗ ಇದು ಪ್ರಮೋದಣ್ಣ, ಇದು ಖಾರ ಪೊಂಗಲ್. ಚೆನ್ನಾಗಿದೆ ಕಣೋ. ಈ ಎಕ್ಸ್ಪೆಕ್ಟ್ ಮಾಡ್ಬೇಕು. ಚೆನ್ನಾಗಿದೆ. ಎರಡು ಏ, ಎರಡು ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ. ನೋಡು, ಖಾರ ಪೊಂಗಲ್ ನಮ್ಮ ಐಟಮು. ಇದು ಇಲ್ಲ, ಅದಿನ್ನೊಂದು. ಇದು ಓಕೆ. ಇದು ಓಕೆ ಓಕೆ. ಅಲ್ಲೇ ಹಂಗೆ ಬೈಕ್ ಹಿಂದೆ ತಿರ್ಸ್ಕೊಳ್ಳಿ. ಬನ್ನಿ ಸರ್ ಮುಂದೆ. ಬನ್ನಿ ಪ್ರೊಡ್ಯೂಸರ್, ಈಗ ನೋಡಿ ಇವೆರಡು. ಅಲ್ಲ, ಎರಡು ಮಾಡುತ್ತೆ. ಮೂರು ಚೆನ್ನಾಗಿದೆ. ಇವೆರಡು ಮಾಡ್ಬೇಕು. ಸರ್ ಒಂಚೂರು ಉಪ್ಪು ಕಡಿಮೆ. ಹಾ ಇಲ್ಲ, ಫಸ್ಟ್ ಒನ್ ಇದೆ. ಉಪ್ಪು ಕಡಿಮೆ. ಎಲ್ಲ ಹಳ್ಳಿಯಲ್ಲಿ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಇರಿ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಮಾಡವ್ರೆ, ಬಟ್ ರಿಸಲ್ಟ್ ಅನೌನ್ಸ್ ಮಾಡೋದು ನಮ್ಮ ಪ್ರೊಡ್ಯೂಸರ್. ಯಾಕೆ ಹೇಳಿ? ಎಲ್ರಿಗೂ ಬಹುಮಾನ ಕೊಡೋದು ಇವ್ರೆ ಅಲ್ಲ, ನಮ್ಗೆ ಹಾಕ್ಬೇಕು. ಅವ್ರು ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ತಿಂದ್ವಿ ನಾವು ಚೆನ್ನಾಗಿ. ಗೌಡ್ರೆ ಹೇಳಿ, ಈಗ ಯಾವ ಚೆನ್ನಾಗಿದೆ ಅಂತ ನೀವೇ ಹೇಳಿ. ಇಲ್ಲ, ಏನ್ ಗೊತ್ತಾ, ಎಲ್ಲ ಚೆನ್ನಾಗಿದೆ. ಇಲ್ಲಿ ಒಬ್ಬರಿಗೆ ನಾವು ಪ್ರೈಸ್ ಕೊಡಕ್ಕಾಗಲ್ಲ, ಎಲ್ರಿಗೂ ಕೊಡ ಚೆನ್ನಾಗಿ, ಎಲ್ರಿಗೂ ಪ್ರೈಸ್ ಕೊಡ. ನಾನು ಮಾಡಿದ್ದೆ ಗೌಡ್ರೆ, ಆ ಕಡೆ ಲಾಸ್ಟ್ ಮಾಡಿದ್ದಾನೆ. ನಿಮಗೂ ಕೊಡೋಣ ಒಂದು. ನೀವು ಲಾಸ್ಟ್ ಅಲ್ಲಿ ಬರ್ರಿ. ಹೇಗ ಅನಿಸ್ತದೆ ಪೊಂಗಲ್ಲು? ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು ಚೆನ್ನಾಗಿದೆ. ಎಕ್ಸ್ಟ್ರಾರ್ಡಿನರಿ ಮಾಡಿದ್ರು. ಫಸ್ಟ್ ಅವ್ರು ಮಾಡಿದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸಾರ್ ಹೇಳ್ದಂಗೆ ಎಲ್ಲರೂ ಇಷ್ಟು ಎಲ್ಲರೂ ಕಡಿಮೆ ಚೆನ್ನಾಗಿ time ಮಾಡಿ. ಹೌದು ಹೌದು, ಸಖತ್ ಫಾಸ್ಟ್ ಮಾಡ್ರಿ. ಪೃಥ್ವಿ ಅವರೇ ಟೇಸ್ಟ್ ಅದ್ಭುತ. ಇವ್ರು ಹಾ, ಅವ್ರು. ಮೇಡಮ್, ಮೇಡಮ್, how is the taste in ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ in Mandya? Yeah, very nice. Very nice. Yeah, nice. ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. The second one I liked. Second one. Second one ಮಡ್ಕೆ ಲೈಕ್. ಓಕೆ ಓಕೆ. ಅಕ್ಕ ಹೊಡೆದಲ್ಲ ಬ್ಯಾಟ್ರಿ. ಬನ್ನಿ. ಬನ್ನಿ ಹೊಡಿವೆ ಚಪ್ಪಾಳೆ. ಅಕ್ಕ ಏನ್ ಅನಿಸ್ತದೆ? ಅಕ್ಕ ಸುಂದ್ರಕ್ಕನ್ ಕರ್ಕ ಬರ್ಲಿಲ್ವಲ್ಲ ಕೇಳೋರು ಸುಂದ್ರಕ್ಕ ಸೀರಿಯಲ್ ಹೆಂಡತಿ, ನನ್ನ ಹೆಂಡತಿ ಸುಂದ್ರಿ, ಅವ್ರನ್ನ ಕರ್ಕೊರಕ ಒರಿಜಿನಲ್ ಹೆಂಡತಿನ ಕರ್ಕೊತೀನಿ ಬಿಡಿವೆ. ಹಾ, ಎಲ್ಲ ಜೊತೆಲಿ ಇದ್ಕೊಳ್ಳಿ. ಬನ್ನಿ ಅಲ್ಲಿಂದ ಅಲ್ಲಿ ಆ ಕಡೆಯಿಂದ ಬನ್ನಿ. ಹೊಡ್ರಿ ಚಪ್ಪಾಳೆ ಜೋರಾಗಿ. ಅಕ್ಕ ಸಾಕಾದ ಮಾಡಿದೆ ಮಾತ್ರ. ಇವಕ್ಕನೆ ಅದ್ ಇಟ್ಕೊಳಕಲ್ಲ. ಬೆಳಿಗ್ಗೆಯಿಂದ ಇಲ್ಲೇವರೆಗೂ ಹೇಗಿತ್ತು ಅನುಭವ ಅಂತ ಕೇಳ್ಕೊಬಿಡೋಣ. ಪ್ರದರ್ಶನ ಮಾಡಿದ್ವಲ್ಲ, ಎತ್ತಿನ ಗಾಡಿಗಳೆಲ್ಲ ಓಡಾಡ್ಕೊಂಡು ಬಂದ್ವಿ. ಅಲ್ಲಿಂದ ಈಗ ಪೊಂಗಲ್ ತಿನ್ನೋವರೆಗೂ ಹೇಗಿತ್ತು? ಹೀರೋ ಸರ್ ಹೇಳಿ.
ಎಲ್ಲ ಚೆನ್ನಾಗಿತ್ತು, ನೀನ್ ಒಬ್ಬನ್ ಬಿಟ್ಟ ಇಲ್ಲ. ತುಂಬಾ ಖುಷಿ ಆಯ್ತು. ಈ ಊರು ಸಿಕ್ಕಾಪಟ್ಟೆ ವೆಲ್ಕಮಿಂಗ್ ಆಗಿತ್ತು. ಅಂದ್ರೆ ನಮ್ಮ ಮಹೇಶ್ ಅವ್ರ ಊರು, ಎಲ್ಲಾರು ಇಲ್ಲಿ ಜನ ಪ್ರೀತಿ ತೋರಿಸಿದ್ದು, ಇಲ್ಲಿ ತಾಯಂದ್ರು ಆಶೀರ್ವಾದ ಮಾಡಿದ್ದು. ಅವ್ರು ಹೇಳಿದ್ರು, ಒಂದು ಮಾತು ಹೇಳಿದ್ರು, ಚೆನ್ನಾಗಿ ಹೇಳಿದ್ರು, ಅಪ್ಪ ನಮ್ಗೆ ಬಹುಮಾನ ಏನ್ ಬೇಡ, ನಿಮ್ ಪಿಕ್ಚರ್ ಚೆನ್ನಾಗ್ಲಿ ಸಾಕು ಅಂತ. ಮತ್ತೆ ಅದು ಮನಸ್ಫೂರ್ತಿಯಾಗಿ ಏನೋ ಅರ್ಸೋದು ಅಂದ್ರೆ ಅದು ತುಂಬಾ ಖುಷಿ ಆಯ್ತು ನನಗೆ. ನಮ್ ಭುವನಂ ಗಗನಂ ಸಿನಿಮಾನ ಪ್ರಮೋಷನ್ಸ್ ಈ ತರ ಶುರು ಮಾಡ್ತಿರೋದು ಒಂದು ಎನರ್ಜಿ ಇದು, ನಮ್ಗೆ ಪಾಸಿಟಿವ್ ಎನರ್ಜಿ. ಸೊ ತುಂಬಾ ಖುಷಿ ಆಯ್ತು. ನಾನು ಕಿಚಾಯಿಸ್ಬೇಕು ನೆಕ್ಸ್ಟ್, ಅದಕ್ಕೆ ವೇಟಿಂಗ್. ಇಲ್ಲಿಗೆ ಮುಗ್ದಿಲ್ಲ, ಫೈನಲ್ ಅದೇ ಅಲ್ವಾ? ಪೃಥ್ವಿ ಸರ್ ಹೇಳಿ ಸರ್. ಏನ್ ಹೇಳ್ಬೇಕು ಸರ್? ಮಂಗಳೂರಿಂದ ಮಂಡ್ಯ ಬಂದಿದ್ದೀರಾ, ಹೇಗಿತ್ತು ಸಂಭ್ರಮ ಎಲ್ಲ? ಇಲ್ಲ, ಒಂದ್ ವಿಷಯ ಹೇಳ್ಬೇಕು. ನಾನು ಬೆಂಗಳೂರಿಗೆ ಬಂದ್ಮೇಲೆ ದಿಯಾ ಆದ್ಮೇಲೆ ನನಗೆ ಒಬ್ರು ಸಕ್ಸಸ್ ನಿರ್ದೇಶಕರು ಫೋನ್ ಮಾಡಿ ಆಫೀಸಿಗೆ ಕರ್ಸ್ಕೊಂಡು ಮಾತಾಡ್ತಾರೆ. ಅದೇ ನಮ್ಮ ಮಹೇಶ್ ಸರ್ ಅವರು. ನಾನು ಇಷ್ಟು ದೊಡ್ಡ ಡೈರೆಕ್ಟ್ರು, ಇಷ್ಟು ಸ್ವೀಟ್ ಆಗಿ, ಇಷ್ಟು ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದು ಈ ಊರಿನ ಮಹಿಮೆ ಅಂತ ಹೇಳ್ಕೊತೀನಿ. ನಾನು ಹೇಳಕ್ ಇಷ್ಟಪಡ್ತೀನಿ, ಮಾರ್ಗೌಡ್ನ ಹಳ್ಳಿ ನಿಜವಾಗ್ಲೂ ಈ ಊರಲ್ಲಿ ಎಲ್ಲರೂ ಹಂಗೆ ಇದಾರೆ. ಸೊ ಹಂಗಾಗಿ ನೀವು ಹಂಗೆ ಇದ್ದೀರಾ. ಸೊ ಹಾಗಾಗಿ ಬಹಳ ಖುಷಿ ಆಯ್ತು. ನಮ್ಮ ಭುವನಂ ಗಗನಂ ಚಿತ್ರದ ಪ್ರಮೋಷನ್ ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು, ದೇವರ ಆಶೀರ್ವಾದ ಪಡೆದಿರೋದು, ತುಂಬಾ ದೊಡ್ಡ ಸಕ್ಸಸ್ ಆಗ್ಲಿ ನಮ್ಮ ಸಿನಿಮಾ. ಅಂಡ್ ಇಲ್ಲಿ ಊರಲ್ಲಿ ಇರುವಂತ ಎಲ್ಲ ರೈತರಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸಖತ್ತಾಗಿ ಹೇಳಿದ್ರಿ. ಈಗ ನಮ್ಮ ಸಿನಿಮಾದ ನಿರ್ಮಾಪಕರು ಲಾಸ್ಟ್ ಅಲ್ಲಿ ಮಾತಾಡಿಸ್ತೀನಿ. ಈಗ ನಮ್ಮ ಹೀರೋಯಿನ್ ಅದೇ ಸಿನಿಮಾ ಹೀರೋಯಿನ್ ಮಾತಾಡ್ತಾರೆ. ಹೇಳಿ ಇವ್ರ ಹೆಸರು ಪೊನ್ನು 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 ಹೇಳಿ, ಹೇಗಿದೆ ಹಬ್ಬ ವಾತಾವರಣ ಎಲ್ಲ? ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ಬೆಳಗ್ಗೆಯಿಂದ ಎಳ್ಳೇ ಮತ್ತೆ ಹೇಳ್ತಾ ಇದ್ದಾರೆ. ಎಲ್ಲರೂ ನಮ್ಮ ಮೂವಿ ಭುವನಂ ಗಗನಂ ನೋಡಿ ಸಪೋರ್ಟ್ ಮಾಡಿ, ಥಿಯೇಟರ್ ಹೋಗಿ ನೋಡಿ ನಮ್ಮ ಮೂವಿ. ದಟ್ಸ್ ಆಲ್. ಥ್ಯಾಂಕ್ ಯು. ಅವ್ರು ಜಾಸ್ತಿ ಮಾತಾಡಕ್ ಬರುತ್ತೆ, ಬಟ್ ಈಗ ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋದಂತ ಕಾಯ್ತಾ ಇದ್ದಾರೆ. ಓಕೆನಾ? ಈಗ ನಮ್ಮ ಇವ್ರು ನಿಮ್ಮನ್ನ ಆಮೇಲೆ ಮಾತಾಡಿಸ್ತೀನಿ. ಮಾತಾಡಿ ಹೋಗ್ಲಿ ಒಂದ್ 2 ಮಾತು. ರಾಧ್ಯ ಅವ್ರೆ ಮಾತಾಡಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಲ್ಲ ಮಾತಾಡಿ. ಬಹಳ ಖುಷಿ ಆಯ್ತು 2 ಮಾತು ಮಾತಾಡಿದಕ್ಕೆ. ಥ್ಯಾಂಕ್ ಯು. ಈಗ ನಮ್ಮ ನಿರ್ದೇಶಕರಿದ್ದಾರೆ, ಇಲ್ಲಿ ಮಾತಾಡಿಸ್ತೀನಿ, ಆಮೇಲೆ ಮಾತಾಡಿಸ್ತೀನಿ. ನಿರ್ದೇಶಕರೇ, ಹೇಗ ಅನಿಸ್ತದೆ ಮಾರ್ಗೋಡ್ನಳ್ಳಿಗೆ ಬಂದು ಇಲ್ಲಿ ಸಂಕ್ರಾಂತಿ ಹಬ್ಬನ ಬೆಳಿಗ್ಗೆಯಿಂದ ಶುರು ಮಾಡಿ ಈಗ ಪೊಂಗಲ್ವರೆಗೂ ಮುಗಿಸಿದ್ವಿ. ಈಗ ಕೊನೆ ಅಂತ ಇನ್ನೊಂದಿದೆ, ಕಿಚ್ಚಾಯಿಸೋದು, ಅದು ಆಮೇಲೆ ಮಾಡೋಣ. ಈಗ ಹೇಳಿ, ಏನ್ ಅನಿಸ್ತಾ ಇದೆ? ಸಿನಿಮಾ ಪ್ರಮೋಷನ್ ಈ ಊರಿಂದ ಶುರುವಾಗಿದೆ. ನನಗೆ ಆಕ್ಚುಲ್ ಹಳ್ಳಿಗೆ ಬಂದು ನಮ್ಮ ಡೈರೆಕ್ಟರ್ ಮಹೇಶ್ ಕುಮಾರ್ ಅವರು, ನಮ್ಮ ನಿರ್ಮಾಪಕರು, ಹೀರೋಗಳು ಎಲ್ಲರೂ, ಆಮೇಲೆ ಈ ಊರಿನ ಜನ ಆ ಸಪೋರ್ಟ್ ನನಗೆ ನಿಜವಾಗ್ಲೂ ತುಂಬಾನೇ ಖುಷಿ ಕೊಡ್ತಾ ಇದೆ. ಸಿನಿಮಾ ಹೆಂಗೆ ಅಂದ್ರೆ, ಈ ನಮ್ಮ ಸಿನಿಮಾ ಟೈಟ್ಲ್ ಬಂದು ಭುವನಂ ಗಗನಂ, ಭೂಮಿಗೂ ಆಕಾಶಕ್ಕೂ ಮಧ್ಯೆ ಎಂತ ಕನೆಕ್ಟಿವಿಟಿ ಅಂದ್ರೆ, ಆ ಕನೆಕ್ಟಿವಿಟಿ ಇಲ್ಲ ಅಂದ್ರೆ ಪ್ರೀತಿನೇ ಇಲ್ಲಂತೆ, ಪ್ರೀತಿನೇ ಹುಟ್ಟಲ್ಲ. ಓಕೆನಾ? ಭೂಮಿ ಆಕಾಶ ಮಳೆ ಸುರಿಸ್ಬೇಕು, ಭೂಮಿ ಬೆಳೆ ಬೆಳಿಬೇಕು. ಓಕೆನಾ? ಹಂಗಾಗಿ GSS ಹೇಳಿದ್ದಾರೆ, ಪ್ರೀತಿ ಇಲ್ಲದ ಮೇಲೆ ಅಂತ. ಆ ಪ್ರೀತಿ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ಇಲ್ಲೇ. ಹಂಗಾಗಿ ಈ ಪ್ರೀತಿ ಇಲ್ಲಿವರೆಗೂ ಯಾಕೆ ಶಾಶ್ವತವಾಗಿ ಉಳ್ಕೊಂಡಿದೆ ಅಂದ್ರೆ, ಇಲ್ಲಿರೋ ಜನಗಳು, ಅಂದ್ರೆ ನಮ್ಮ ಹಳ್ಳಿ, ಈ ವಾತಾವರಣ, ಇಲ್ಲಿರೋ ಜನಗಳು, ಅವ್ರೆಲ್ಲರ ಪ್ರೀತಿ ಇಲ್ಲಿ ಸಿಕ್ಕಿದೆ ನಮಗೆ. ನಮ್ಮ ಭುವನಂ ಗಗನಂ ಸಿನಿಮಾ ಇಲ್ಲಿ ಮಂಡ್ಯ ಮಣ್ಣಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಅದು ಯಶಸ್ಸು ಆಗುತ್ತೆ ಅನ್ನೋ ನಂಬಿಕೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಖಂಡಿತ ಯಶಸ್ಸಾಗುತ್ತೆ. ಸೊ ನಿಮ್ಮೆಲ್ಲರ ಪ್ರೀತಿ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ. ಈಗ ಬೆಳಗ್ಗೆ ನೋಡಿದ್ರಲ್ಲ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಈ ಊರಿನ ಜನ. ಅದನ್ನೇ ಹೇಳ್ತಾ ಇರೋದು ನಾನು. ಖಂಡಿತ ಆ ಪ್ರೀತಿ, ಅದನ್ನ ಯಾವುದೇ ಕಾರಣಕ್ಕೂ ನಾವು ಅದನ್ನ ರಿಟರ್ನ್ ಮತ್ತೆ ಕೊಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅಲ್ಲ, ರಿಟರ್ನ್ ಸಿನಿಮಾ ಮೂಲಕ ಕೊಡ್ತೀವಿ. ಬಟ್ ಈ ಪ್ರೀತಿ, ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ಇವರಿಗೆಲ್ಲರಿಗೂ ನಾವು ತುಂಬಾ ಕೃತಜ್ಞರಾಗಿದ್ವಿ. ಇಡೀ ಭುವನಂ ಗಗನಂ ಚಿತ್ರತಂಡ, ನಾವು ಈ ಮಾರಗೌಡನ ಹಳ್ಳಿ ಜನರಿಗೆ ತುಂಬಾನೇ ಕೃತಜ್ಞರಾಗಿದ್ದೀವಿ. ಥ್ಯಾಂಕ್ ಯು ಡೈರೆಕ್ಟ್ರೆ. ರಾಧ್ಯ ಅವರೇ ಹೇಳಿ, ನಿರ್ಮಾಪಕ. ಹೇಳಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನಿರ್ಮಾಪಕ ಬೇಡವಾ? ಹೇಳಿ. ಫಸ್ಟ್ ಆಫ್ ಆಲ್, ಈ ತರ ಹಳ್ಳಿ ವಾತಾವರಣದಲ್ಲಿ ಬಂದು ನಾವು ಹಬ್ಬನ ಆಚರಿಸೋದು ಐ ಥಿಂಕ್ ಇದು ತುಂಬಾನೇ ಮುಖ್ಯ. ಬಿಕಾಸ್ ನಾವು ಜನ ಜೊತೆ ಎಷ್ಟು ಇಂಟ್ರಾಕ್ಟ್ ಮಾಡ್ತೀವಿ, ಅವರು ಇಂಟ್ರಾಕ್ಷನ್ಸ್ ಕೂಡ ಅಷ್ಟೇ ಇರುತ್ತೆ. ಅಂಡ್ ಐ ಥಿಂಕ್ ಇದೇ ಫಸ್ಟ್ ಟೈಮ್ ನಾನು ಈ ತರ ಸೆಲೆಬ್ರೇಟ್ ಮಾಡ್ತಿರೋದು. ಸೊ ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ನನ್ನ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ, ಬಹಳ ಖುಷಿ ಆಯ್ತು. ಹೌದು ಮಂಜಣ್ಣ, ತುಂಬಾ ಖುಷಿ ಆಯ್ತು. ಆಯ್ತು, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಇನ್ನೇನ್ ಮಾತಾಡ್ತೀವಿ ಹೇಳಿ. ಈಗ ನಮ್ಮ ಭುವನಂ ಗಗನಂ ಚಿತ್ರದ ನಿರ್ಮಾಪಕರು ಮಾತಾಡ್ತಾರೆ. ಅಣ್ಣ, ಬಹಳ ಸೀರಿಯಸ್ ಆಗಿ ಮಾತಾಡ್ಬೋದು, ಮಜವಾಗಿ ಮಾತಾಡ್ಬೇಕಣ್ಣ. ಹೇಗ ಅನಿಸ್ತದೆ ಬೆಳಿಗ್ಗೆಯಿಂದ ಈ ಕಲರ್ಫುಲ್ ಸಂಭ್ರಮ ಸಂಕ್ರಾಂತಿ ಹೇಗಿದೆ ಹೇಳಿ? ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಬಂದ ತಕ್ಷಣ ಅವ್ರು ವೆಲ್ಕಮ್ ಮಾಡ್ಕೊಂಡಿದ್ದು,
ಇಲ್ಲಿ ಎತ್ತಿನ ಗಾಡಿ ಆಗಲಿ ಟ್ರ್ಯಾಕ್ಟರ್ಗಳಾಗಲಿ ಇಷ್ಟು ದೊಡ್ಡ ಮಟ್ಟದಾಗಿ ಇಲ್ಲಿ ಬಂದು ಸೇರಿಸಿರೋದು ಅದು ಇದಲ್ಲ. ನಮ್ಮೂರ ಕಡೆನೂ ಮಾಡೋಣ ಅಂತೇಳಿ ಹೇಳಿದ್ವಿ, ಅಲ್ಲೆಲ್ಲ ಅಷ್ಟೊಂದು ಅನುಕೂಲ ಇಲ್ಲ. ಹಂಗಾಗಿ ಮಹೇಶ್ ಅವರೆಲ್ಲ ತೀರ್ಮಾನ ಮಾಡಿ ಈ ಕಡೆ ಮಾಡೋಣ ಅಂತ ಹೇಳಿದ್ರು. ತುಂಬ ಸಪೋರ್ಟಿವ್ ಆಗಿದೆ ಊರು. ಯಾವುದೇ ಒಂದು ಈಗ ನಮ್ಮ ಅಯೋಗ್ಯ ಟೂನು ಇಲ್ಲೇ ಇದು ಮಾಡ್ತಾರೆ, ಶೂಟಿಂಗ್ ಮಾಡ್ತಾ ಇರೋದು. ಹಂಗಾಗಿ ಈ ಊರು ಜನ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನೋಡ್ತಾ ಇದ್ದಾರೆ ನೀವು ಬೆಳಿಗ್ಗೆ ಅಂತ ಸಪೋರ್ಟಿಂಗ್ ಮಾಡ್ತಾರೆ. ಅಲ್ಲ, ಅಷ್ಟು ಸಪೋರ್ಟ್ ಆಗಿದ್ದಾರೆ ಅಂತ ಸಪೋರ್ಟಿವ್ ಮನುಷ್ಯ ಇದ್ದಾರೆ ಅಂತ ಇಲ್ಲಿ ನಮ್ಮ ಮಹೇಶ್ ಅವರು ಎಲ್ಲ ಇದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಟೀಮ್ ಬಗ್ಗೆ ಹೇಳಿ, ಸಿನಿಮಾ ಬಗ್ಗೆ ಹೇಳಿ ಮಹೇಶಣ್ಣ. ಮಹೇಶಣ್ಣ ಅಂತ ಬರ್ತದೆ ಮುನ್ನಣ್ಣ. ಟೀಮ್ ನಾವು ಈ 2 ವರ್ಷಕ್ಕೆ ಹಿಂದೆ ನಮ್ಮ ಸಿನಿಮಾನ ಗಿರೀಶ್ ಅವ್ರು ಬಂದು ನಾವು ಈ ಥರ ಮಾಡೋಣ ಅಂತೇಳಿ ಹೇಳಿದಾಗ, ನಾವು ಸೆಲೆಕ್ಟ್ ಮಾಡಿದಾಗ ಅವ್ರು ಅವತ್ತು ಹೆಂಗೆ ನಮ್ಮ ಹತ್ರ ಇದು ಮಾಡ್ತಾ ಇದ್ರು, ಇವತ್ತಿಗೂ ಅದೇ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಸಪೋರ್ಟಿವ್ ಆಗಿ ಇರೋದಕ್ಕೆ ನಮ್ಮ ಸಿನಿಮಾ ಚೆನ್ನಾಗಿ ಬಂದಿದೆ. ಈಗಾಗಲೂ ಖುಷಿ ಆಗುತ್ತೆ ನನಗೆ ಈ ಸಿನಿಮಾ ನೋಡಿದ್ರೆ. ಬಿಡಪ್ಪ, ಏನೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಕನ್ನಡದಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀನಿ ಅನ್ನೋ ತೃಪ್ತಿ ನನಗಿದೆ. ಈಗ ನೀವು ಆಗ್ಲಿಂದ ಸಿನಿಮಾ ಬಗ್ಗೆ ನನ್ನ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ರಿ, ಅದನ್ನ ಈಗ ಮೈಕಲ್ಲಿ ಮಾತಾಡೋಣ. ಪ್ರಮೋದ್ ಅವ್ರ ಬಗ್ಗೆ, ನಮ್ಮ ಅಂಬರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳಿ, ಪಾತ್ರಧಾರಿಗಳು. ಈಗ ನೆಕ್ಸ್ಟ್ ಹಾ, ಹೀರೋ ಬಹಳ ಬಹಳ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿದ್ದೀನಿ. ಅಲ್ಲ, ನಾನೇನು ಡೈರೆಕ್ಟ್ ಆಗಿ ಹೇಳ್ತೀನಿ, ನನ್ಗೇನು ಭಯ ಇಲ್ಲ, ನನ್ಗೆ ಯಾರಿಗೂ ಏನು ಭಯ ಇಲ್ಲ ನನಗೆ. ಈಗ ನೆಕ್ಸ್ಟ್ ಈ ಪೀಳಿಗೆ ಏನಿದೆಯೋ ಇನ್ನು ಇವರೇನೆ ಅಪ್ಕಮಿಂಗ್ ಹೀರೋಸ್. ಸೂಪರ್ ಸೂಪರ್. ಈ ಸಿನಿಮಾಯಿಂದ 100% ಅವರು ಒಂದು ಮಟ್ಟಕ್ಕೆ ರೀಚ್ ಆಗ್ತಾರೆ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲ, ಒಬ್ಬ ಪ್ರೊಡ್ಯೂಸರ್ ಇನ್ನೇನು ಸಿನಿಮಾ ಮುಂದಿನ ತಿಂಗಳು 14ನೇ ತಾರೀಕು ರಿಲೀಸು, ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಾರೆ ಅಂದ್ರೆ ಬಹಳ ಹ್ಯಾಂಡ್ಸ್ ಆಫ್ ಸರ್, ಸಕ್ಕದಾಗಿ ಮಾಡಿದ್ದಾರೆ ಅಂತಾನೆ ಅರ್ಥ. ಸಿನಿಮಾ ಚೆನ್ನಾಗಿದೆ. ಓಡೋದು ಬಿಡೋದು ಆ ದೇವ್ರ ಇಚ್ಛೆ, ಜನಗಳ ಇಚ್ಛೆ. ಚೆನ್ನಾಗಿ ಒಂದು ಸಿನಿಮಾ ಮಾಡಿದ್ರೆ ಆ ತೃಪ್ತಿ ನನ್ಗೆ. ಇಲ್ಲ ಇಲ್ಲ, ಅದೇ ಸರ್, ನಾವು ಕೆಲಸ ಮಾಡಿದ್ರೆ ನಾವು ಕೆಲಸ ಚೆನ್ನಾಗಿ ಮಾಡಿದ್ವಿ ಅನ್ನೋ ತೃಪ್ತಿ ನಮ್ಗಿದ್ರೆ ಸಾಕು. ಜನ 100% ಕೈ ಹಿಡಿತಾರೆ. ಮುನ್ನ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಮಹೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದ್ದಕ್ಕೆ. ನಿಮ್ಮ ಊರಿಗೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಡ್ತಾರೆ ಅಂಡ್ ತುಂಬಾ ಚೆನ್ನಾಗಿದೆ ನಿಮ್ಮೂರು. ಅಂಡ್ ಇಡೀ ಭುವನಂ ಗಗನಂ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಐ ಥಿಂಕ್ ಡೈರೆಕ್ಟರ್ ತುಂಬಾನೇ ಶ್ರಮ ಹಾಕಿ 2 ವರ್ಷದಿಂದ ಸಿನಿಮಾ ಮಾಡಿದ್ದಾರೆ ಅಂಡ್ ಐ ನೋ ಹಿಮ್. ಅಂಡ್ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಂಗೆ ಇಲ್ಲ. ಐ ಥಿಂಕ್ ಅವರು ಸಿನಿಮಾ ಅಂದ್ರೆ ತುಂಬಾ ಪ್ಯಾಷನೇಟ್ ಆಗಿ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್ ಸರ್. ಅಂಡ್ ಪೃಥ್ವಿ ಸರ್ ಮತ್ತೆ ಪ್ರಮೋದ್ ಸರ್, ಐ ಥಿಂಕ್ ಅವ್ರು ಹೇಳ್ದಂಗೆ ಫ್ಯೂಚರ್ ಅವರು. ಸೊ ತುಂಬಾ ಕ್ಯಾಲಿಬರ್ ಇರುವಂತವ್ರು. ಸೊ ಅವ್ರಿಗೂ ಸಪೋರ್ಟ್ ಸಿಕ್ಕಿ ಅಂಡ್ ಈ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ ಅಂತ ವಿಶ್ ಮಾಡ್ತೀನಿ. ಅಂಡ್ ಪುಣ್ಣಗೂ ಆಲ್ ದ ವೆರಿ ಬೆಸ್ಟ್. ಹೋಪ್ ಶಿ ರೀಚ್ ಹೈಟ್ಸ್ ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಅಂಡ್ ಥ್ಯಾಂಕ್ ಯು ನನ್ನ ಈ ಟೀಮ್ಗೆ ಇನ್ವೈಟ್ ಮಾಡಿ ಅಂಡ್ ನಮ್ಮನ್ನ ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದಕ್ಕೆ. ಇಲ್ಲ, ವೆಲ್ಕಮ್ 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 ವೆಲ್ಕಮ್. ಇಲ್ಲ, ನನಗೆ ಬಹಳ ಖುಷಿ ಅಂದ್ರೆ ಈ ಸಿನಿಮಾ ಟೀಮ್ಗೆ ನನ್ನ ಕರೆದಿದ್ದಕ್ಕೆ, ನನಗೆ ಮಹೇಶ್ ಅಣ್ಣಗೆ ಮತ್ತೆ ನಿಮ್ಮೆಲ್ಲ ಟೀಮ್ಗೆ ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ. ಒಂದು ನಮ್ಮ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ಈಗ ಸಂಕ್ರಾಂತಿ ಸಂಭ್ರಮಕ್ಕೆ ಪಾವಗಡ ಮಂಜು ಅವರು ಜಾಯ್ನ್ ಆಗಿದ್ರು. ಸೊ ಜಾಯ್ನ್ ಆಗಿದ್ದಾರೆ. ಸೊ ಅವರಿಗೂ ಕೂಡ ನಮ್ಮ ಇಡೀ ಭುವನಂ ಗಗನಂ ಚಿತ್ರತಂಡದಿಂದ ಸೊ ನಾನು ಕೃತಜ್ಞತೆಯನ್ನು ಹೇಳಕ್ ಬಿಡ್ತೀನಿ. ಜೊತೆಗೆ ರಾಧ್ಯ, ಸೊ ನಮ್ಮ ಇಡೀ ಇದು ಟೀಮ್ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಇಡೀ ಚಿತ್ರತಂಡದಿಂದ, ಭುವನಂ ಗಗನಂ ಚಿತ್ರದಿಂದ ರಾಧ್ಯ ಅವರಿಗೂ ಮತ್ತೆ ಮಂಜಣ್ಣಿಗೂ ಇಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ನಮ್ಮ ಮಹೇಶ್ ಕುಮಾರ್ ಅವರು, ಸೊ ನಾವು ಇಲ್ಲಿಗೆ ಬರೋಕೆ, ಈ ಮಾರಗೌಡನಹಳ್ಳಿ ಬರೋಕೆ ನಮ್ಮ ಮಹೇಶ್ ಕುಮಾರ್ ಅವ್ರ ಕಾರಣ. ಸೊ ಅವ್ರು ಬಂದು ನಮ್ಮನ್ನ ಇಲ್ಲಿಗೆ ಬಂದು ಕರ್ಕೊಂಡು ಬಂದು ನಾವ್ ಇವತ್ತು ಬಂದಿದ್ದೀವಿ, ಆದ್ರೆ ಅವ್ರು ಇವತ್ತು ಬಂದಿಲ್ಲ. ಅವ್ರು ನಿನ್ನೆನೇ ಬಂದಿದ್ದಾರೆ. ನಿನ್ನೆ ಬಂದು ಇಷ್ಟೆಲ್ಲ ಅಲಂಕಾರಗಳನ್ನ ಮಾಡಿ ಇಡೀ ಊರ್ನ ಒಂದುಗೂಡಿಸಿ ಇಡೀ ಊರವ್ರನ್ನ ಸಪೋರ್ಟ್ ತಗೊಂಡು ಬಂದು ನಮಗೆ ಇಷ್ಟೊಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮನ, ಈ ನಮ್ಮ ಪ್ರಮೋಷನ್ನ ಮಾಡಿಕೊಟ್ಟಿದ್ದಕ್ಕೆ ನಾವ್ಯಾವತ್ತೂ ಕೂಡ ನಮ್ಮ ಅಯೋಗ್ಯ ಮಹೇಶ್ ಅಂತ ಅನ್ಕೊಳ್ಳಿ, ಮದಗಜ ಮಹೇಶ್ ಅಂತನಾದ್ರೂ ಅನ್ಕೊಳ್ಳಿ, ಅಥವಾ ಮಹೇಶ್ ಕುಮಾರ್ ಡೈರೆಕ್ಟರ್ ಅಂತ ಅನ್ಕೊಳ್ಳಿ, ಅಥವಾ ನಿಮ್ಮ ಮಾರಗೌಡನಹಳ್ಳಿಯ ಮಗ ಅನ್ಕೊಳ್ಳಿ. ಸೊ ಅವರಿಗೆ ನಾವು ತುಂಬಾ ಕೃತಜ್ಞರಾಗಿದ್ದೀವಿ. ಈ ಭುವನಂ ಗಗನಂ ಚಿತ್ರತಂಡ ನಮ್ಮ ಮಹೇಶ್ ಕುಮಾರ್ ಅವರಿಗೆ ತುಂಬಾ ಕೃತಜ್ಞರಾದ. ಬನ್ನಿ ಡೈರೆಕ್ಟರ್, ಇಲ್ಲಿ ಬನ್ನಿ. ಥ್ಯಾಂಕ್ ಯು ಡೈರೆಕ್ಟರ್, ಥ್ಯಾಂಕ್ ಯು. ಮೊದಲನೇ ಬಾರಿಗೆ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ರು ಅಂದ್ರೆ, ಪ್ರಮೋಷನ್ ಈ ರೇಂಜ್ ಮೊದಲನೇ ಬಾರಿ ತಾನೇ ಮಾಡ್ತಾ ಇರೋದು. ಬಹಳ ಖುಷಿ ಆಗುತ್ತೆ ಅಣ್ಣ. ಸಖತ್ ಅರೇಂಜ್ ಮಾಡಿದ್ರೆ, ಊರಲ್ಲಿ ಯಾರು ಏನ್ ಕೇಳಿದ್ರು ಎಲ್ಲಾ ಕೊಡ್ತಾರೆ, ಕೆಲಸ ಮಾಡಕ್ ಬೇಕಾದ್ರೆ ಬರ್ತಾರೆ. ಏನ್ ಅನಿಸ್ತಾ ಇದೆ ಅಣ್ಣ ಮಹೇಶ್ ಅಣ್ಣ, ಹೇಳಿ. ಇಲ್ಲ, ಎಲ್ಲ ನನ್ನ ಮಾರಗೋಟನಹಳ್ಳಿ ಜನ ಸಪೋರ್ಟ್, ಅದು ಪ್ರೀತಿ, ಅದು ಅಯೋಗ್ಯನೂ ಇದೇನು ಹೇಳ್ದಲ್ಲ. ನಾನು ಸಿನಿಮಾ ಮಾಡಿದೆ, ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಭುವನಂ ಗಗನಂ ಸಿನಿಮಾ ಇದೇ ನೆಲದಲ್ಲಿ ಪ್ರಮೋಷನ್ ಸ್ಟಾರ್ಟ್ ಆಗ್ತಾ ಇದೆ. ಬರೆದು ಇಟ್ಕೊಳ್ಳಿ. ನಮ್ಮೂರು ಪಡ್ಲವ್ವ ಇದ್ದಾಳೆ,
ಬ್ಲಾಕ್ ಬಸ್ಟರ್ ಹಿಟ್ ಪಿಕ್ಚರ್ ಇದು. ಓಕೆ, ಆಶೀರ್ವಾದದಿಂದ. ಯಾಕೆಂದರೆ ಬಸವನ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. ವೆಂಕಟೇಶ್ವರ ಸ್ವಾಮಿ ಮನೆ ದೇವರು. ಓಕೆನಾ, ಬಲಗಡೆ ಹೂವು ಕೊಟ್ಟವ್ರೆ. ಇದಕ್ಕಿಂತ ಬೇಕಾ? ನೇಚರೇ ಒಂದು ಸಪೋರ್ಟ್ ಮಾಡ್ಬೇಕಾರೆ ಏನಿಲ್ಲ. ನಾನು ಮುಖ್ಯವಾಗಿ ನನ್ನ ಮಾರ್ಗೋಡ್ನಹಳ್ಳಿ ಜನಕ್ಕೆ ನಾನು ಯಾವಾಗ ಋಣಿಯಾಗಿರ್ತೀನಿ. ಇದೇ ರೀತಿ ಸಪೋರ್ಟ್ ಅಯೋಗ್ಯ ಟೂಗೂ ಕೊಡ್ತಾ ಇದ್ದಾನೆ. ಹಾಗೆ ಎಲ್ಲರೂ ಅಷ್ಟೇ ಕಾಲ್ ಮಾಡಿದ ತಕ್ಷಣ ಮಾಡೋಣ ಅಂತ ಹುಮ್ಮಸ್ ಕೊಟ್ಟರು. ನಿರ್ಮಾಪಕರ ಜೊತೆ ನಿಂತ್ಕೊಂಡ್ರು. ಥ್ಯಾಂಕ್ ಯು. ಭುವನಂ ಗಗನಂ ಫೆಬ್ರವರಿ 14ಕ್ಕೆ ಬರ್ತಾ ಇದೆ. ನೋಡಿ ದೊಡ್ಡ ಮಟ್ಟದ ಯಶಸ್ಸು ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು. ಪಾಪ ನಾನೇ ಗೊತ್ತಾ ಸಿನಿಮಾ ಟೀಮ್ ಗೆಲ್ಲಿ ಅಂತ ಸೋಲೋದು ಬೇಕು ಅಂತ ಏನಿಲ್ಲ, ನೀವು ಗೆಲ್ಲಿ ಅಂತ ಪ್ರಮೋದ ಹಾಡಿ ಚೆನ್ನಾಗಿ ರಾತ್ಯ. ಹಿಂದೆ ಬರ ಅಣ್ಣ, ಒಂಚೂರು ಹಿಂದೆ ಬಣ್ಣ